70 ವರ್ಷದ ಕಮಲ್ ಹಾಸನ್ ಒಂದು ಹೇಳಿಕೆ ಕೊಟ್ಟಿದ್ದ. ತಮಿಳಿನಿಂದಲೇ ಕನ್ನಡ ಹುಟ್ಟಿದೆ ಎನ್ನುವಂತ ಹೇಳಿಕೆ. ಈ ಹೇಳಿಕೆಯ ವಿರುದ್ಧ ಕರ್ನಾಟಕ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆಗಳಾಗಿತ್ತು. ಬೆಂಗಳೂರು, ಬೆಳಗಾವಿ ಎಲ್ಲ ಕಡೆಯೂ ಕೂಡ ಪ್ರತಿಭಟನೆ ಮಾಡಿ ಕ್ಷಮೆ ಕೇಳಬೇಕು ಅಂತ ಆಗ್ರಹ ಮಾಡಿದ್ರು. ಆಗ್ರಹಕ್ಕೆ ಮನೆದಿದ್ರ ಕಮಲ್ ಹಾಸನ್? ನೋ. ಇದೀಗ ಹೈಕೋರ್ಟ್ ಮೆಟ್ಟಿಲೇರಲಾಗಿತ್ತು. ಹೈಕೋರ್ಟ್ನಲ್ಲಿ ಉಗಿದಿದ್ದಾರೆ ಇವತ್ತು ಕಮಲ್ ಹಾಸನ್ಗೆ. ಕ್ಷಮೆ ಕೇಳಬೇಕು ಅಂತ ಎಂ ನಾಗಪ್ರಸನ್ನ ಅವರಿದ್ದಂತಹ ಪೀಠ ಹೇಳಿತು. ಅದಾದ ನಂತರ ಆದೇಶವನ್ನ ಕೊಟ್ಟಿದೆ. ಆ ಮುಖಾಂತರ ಕಮಲ್ ಹಾಸನ್ ಚಿತ್ರ ಸದ್ಯಕ್ಕೆ ಕರ್ನಾಟಕದಲ್ಲಿ ರಿಲೀಸ್ ಆಗಲ್ಲ. ರಿಲೀಸ್ಗೆ ತಡೆ ಒಡ್ಡಲಾಗಿದೆ. ಅಂತ ಹೇಳಿಕೆಯ ವಿರುದ್ಧ ಕನ್ನಡ ಪರ ಸಂಘಟನೆಯವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದಗಳಾಯಿತು. ಇದೀಗ ವಿಚಾರಣೆಯನ್ನ ಜುಲೈ 10ನೇ ತಾರೀಕಿಗೆ ಮುಂದೂಡಿದೆ ಹೈಕೋರ್ಟ್. 10ನೇ ತಾರೀಕಿಗೆ ಮುಂದೂಡಲಾಗಿದೆ. ಆದರೆ ಕರ್ನಾಟಕದಲ್ಲಿ ಕಮಲ್ ಹಾಸನ್ ಚಿತ್ರ ರಿಲೀಸ್ಗೆ ತಡೆ ಒಡ್ಡಲಾಗಿದೆ. ಸದ್ಯ ಕರ್ನಾಟಕದಲ್ಲಿ ಥಗ್ ಲೈಫ್ ಚಿತ್ರ ಬಿಡುಗಡೆ ಆಗೋದಿಲ್ಲ. ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಆಗಿದೆ. ಕನ್ನಡಿಗರ ಮನಸ್ಸುಗಳನ್ನು ನೋಯಿಸಿದ್ದಾರೆ ಅಂತ ಚಿತ್ರದ ನಿರ್ಮಾಪಕರು ಕೂಡ ಹೀಗೆಂದು ತೀರ್ಮಾನಿಸಿದ್ದಾರೆ. ನಿರ್ಮಾಪಕರ ಅಭಿಪ್ರಾಯದ ಮೇರೆಗೆ ಹೈಕೋರ್ಟ್ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಜುಲೈ 10ನೇ ತಾರೀಕಿಗೆ ಯಾವುದೇ ಕಾರಣಕ್ಕೂ ಚಿತ್ರ ಬಿಡುಗಡೆ ಮಾಡೋದಿಲ್ಲ ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಇದ್ದಂತಹ ಪೀಠ ಹೇಳ್ತು. ಚಿತ್ರದ ನಿರ್ಮಾಪಕರು ಕೂಡ ಹೀಗಂತ ತೀರ್ಮಾನ ಮಾಡಿದ್ದಾರೆ. ಕ್ಷಮೆ ಕೇಳಬೇಕಂತ ಹೇಳ್ತು. ಇವತ್ತು ಬೆಳಗ್ಗೆ ಇದರ ವಿಚಾರಣೆಯನ್ನು ನಡೆಸಿದ್ದಂತಹ ಹೈಕೋರ್ಟ್ 2:30ಕ್ಕೆ ಕಾಯ್ದಿರಿಸಿತ್ತು. ಕಮಲ್ ಪರವಾಗಿ ಧ್ಯಾನ್ ಚಿನ್ನಪ್ಪ ಅವರು ವಾದ ಮಾಡಿದ್ರು. ಅವರಿಗೆ ಕನ್ನಡ ಭಾಷೆ ಮೇಲೆ ಗೌರವವಿದೆ, ಅಭಿಮಾನ ಇದೆ, ಪ್ರೀತಿ ಇದೆ ಇತ್ಯಾದಿ ಇತ್ಯಾದಿ ಸಮರ್ಥನೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದರು. ಇದರ ನಡುವೆ ಕರ್ನಾಟಕ ಫಿಲ್ಮ್ ಚೇಂಬರ್ಗೆ ಕಮಲ್ ಹಾಸನ್ ಒಂದು ಪತ್ರವನ್ನು ಬರೆದ. ಆ ಪತ್ರದಲ್ಲಿ ಕನ್ನಡದ ಮೇಲಿರುವಂತಹ ಅಭಿಮಾನದ ಬಗ್ಗೆ ಬರೆದಿದ್ರು. ಆದರೆ ಎಲ್ಲಿಯೂ ಕೂಡ ನಾನು ಈ ವಿಚಾರಕ್ಕೆ ಕ್ಷಮೆ ಕೇಳ್ತೀನಿ ಅನ್ನುವಂಥ ಪದವನ್ನು ಬಳಕೆ ಮಾಡಿರಲಿಲ್ಲ. ಇದೀಗ ಥಗ್ ಲೈಫ್ ಚಿತ್ರ ಬಿಡುಗಡೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ಪೀಠ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿದೆ. ಅಲ್ಲಿಯ ತನಕ ಈ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗೋದಿಲ್ಲ. ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಅಂತ ಕರ್ನಾಟಕದ ರಾಜಕಾರಣಿಗಳು ಸೇರಿದಂತೆ ಪ್ರತಿಯೊಬ್ಬರೂ ಕೂಡ ಆಗ್ರಹ ಮಾಡಿದ್ರು. ನಾನು ಸರಿಯಾಗಿ ಮಾತನಾಡಿದ್ದೇನೆ, ಯಾವ ಕಾರಣಕ್ಕೆ ಕ್ಷಮೆ ಕೇಳಬೇಕು ಅಂತ ಮೊಂಡಾಟವನ್ನ ಕಮಲ್ ಹಾಸನ್ ಮುಂದುವರಿಸಿದ್ರು. ಥಗ್ ಲೈಫ್ ರಿಲೀಸ್ಗೆ ಭದ್ರತೆ ಕೋರಿ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಕಮಲ್ ಹಾಸನ್. ಕ್ಷಮೆ ಕೇಳಲು ಅವರ ಆತ್ಮರಕ್ಷಣೆ ಅಡ್ಡಿ ಬರ್ತಿರಬಹುದು. ಯಾರೇ ಆಗಿರಲಿ, 100 ಕೋಟಿನೋ 200 ಕೋಟಿನೋ 300 ಕೋಟಿನೋ ಎಷ್ಟೋ ಇನ್ವೆಸ್ಟ್ ಮಾಡಲಿ, ಎಷ್ಟೇ ಹಣ ಇರಬಹುದು, ಆದರೆ ಅವರು ಮತ್ತೊಬ್ಬರ ಭಾವನೆಗಳನ್ನ ಮತ್ತೊಬ್ಬರನ್ನ ನೋಯಿಸಬಾರದು ಅಂತ ಆತ್ಮರಕ್ಷಣೆ ಬಗ್ಗೆ ಮಾತನಾಡ್ತು ಕೋರ್ಟ್. ಆತ್ಮರಕ್ಷಣೆ ಇದೇ ಪಾಯಿಂಟ್ ಅನ್ನು ಅವರು ಕೋಟ್ ಮಾಡಿದ್ರು. 300 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಸಿನಿಮಾವನ್ನ ಮಾಡಿರಬಹುದು, ಆದರೆ ತಪ್ಪು ಮಾಡಿದಾಗ ಕ್ಷಮೆ ಕೇಳೋದಕ್ಕೆ ಏನು, ಜನರ ಭಾವನೆಯನ್ನ ನೋಯಿಸಿದ್ದಾರೆ ಅಂತ. ಅವರ ವಕೀಲರು ಧ್ಯಾನ್ ಚಿನ್ನಪ್ಪ ಅವರು ಒಂದು ವಾರ ಸಮಯಾವಕಾಶ ಬೇಕು ಅಂತ ಹೇಳಿದ್ರು. ಇದೀಗ ಜೂನ್ 10ನೇ ತಾರೀಕಿಗೆ ಇದರ ವಿಚಾರಣೆಯನ್ನ ಮುಂದೂಡಲಾಗಿದೆ. ಐದನೇ ತಾರೀಕಿಗೆ ಸಿನಿಮಾ ಬಿಡುಗಡೆ ಆಗಬೇಕಾಗಿತ್ತು, ಆದರೆ ಆ ಸಿನಿಮಾ ಇದೀಗ ಬಿಡುಗಡೆ ಆಗೋದಿಲ್ಲ ಕರ್ನಾಟಕದಲ್ಲಿ. ನಾನು ತಪ್ಪು ಮಾಡಿಲ್ಲ, ಕ್ಷಮೆ ಯಾಚಿಸಲ್ಲ,
ಇತಿಹಾಸಕಾರರು ಹೇಳಿದ್ದಾರೆ, ತಜ್ಞರು ಹೇಳಿದ್ದಾರೆ, ಇತ್ಯಾದಿ ಇತ್ಯಾದಿ ಮಾತುಗಳನ್ನು ಮಾತನಾಡಿದ್ದು. ಪ್ರತಿಭಟನೆ ಮಾಡ್ತಾ ಇರೋರು ರಾಜಕೀಯ ಅಜೆಂಡಾವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ. ನನಗೆ ಸಂಪೂರ್ಣವಾದ ಮಾಹಿತಿ ಇದೆ, ತಮಿಳೇ ಮೊದಲು, ತಮಿಳಿನಿಂದಲೇ ಕನ್ನಡ ಹುಟ್ಟಿತ್ತು ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಂತ ಪೀಠ ಹೇಳ್ತು, ಕ್ಷಮೆ ಕೇಳಿದ್ರೆ ಮಾತ್ರ ಅವರ ಸಿನಿಮಾಗಳಿಗೆ ಭದ್ರತೆ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಆಲೋಚನೆ ಮಾಡ್ತೀವಿ ಅಂತ. ಯಾವುದೋ ಭಾಷೆಯಿಂದ ಇನ್ನೊಂದು ಭಾಷೆ ಹುಟ್ಟಿದೆ ಅಂತ ಹೇಳಿದ್ರೆ ಹೇಗೆ? ಕನ್ನಡ ಭಾಷೆ ತಮಿಳಿಂದ ಹುಟ್ಟಿದೆ ಅನ್ನೋಕೆ ಅವರೇನು ಇತಿಹಾಸಕಾರರ? ಈ ಹಿಂದೆ ಸಿ ರಾಜಗೋಪಾಲಾಚಾರಿ ಕೂಡ ಕ್ಷಮೆಯನ್ನ ಕೇಳಿದ್ರು. ಇವತ್ತಿನ ಪರಿಸ್ಥಿತಿಗೆ, ಇವತ್ತಿನ ಪ್ರತಿಭಟನೆಗಳಿಗೆ ನೀವೇ ಕಾರಣ. ಈ ರೀತಿ ಹೇಳಿಕೆಯನ್ನು ಕೊಡಬಾರದು. ಕಮಲ್ ಹಾಸನ್ ಸಾಮಾನ್ಯ ವ್ಯಕ್ತಿಯಲ್ಲ, ಅವರೊಬ್ಬರು ಸಾರ್ವಜನಿಕ ಜೀವನದಲ್ಲಿರೋರು. ಮೊದಲು ಅವರು ಕ್ಷಮೆ ಕೇಳಬೇಕು, ಆಮೇಲೆ ಅರ್ಜಿಯನ್ನ ಪರಿಗಣಿಸ್ತೀವಿ ಅಂತ ಹೇಳಿ ನಾಗಪ್ರಸನ್ನ ಅವರ ಪೀಠ ಹೇಳ್ತು. ಇದಕ್ಕೆ ಕಮಲ್ ಹಾಸನ್ ಪರ ವಕೀಲರು ಪ್ರತಿಕ್ರಿಯೆ ನೀಡೋದಕ್ಕೆ 2 ಗಂಟೆ 30 ನಿಮಿಷದ ತನಕ, ಅಂದ್ರೆ ಮಧ್ಯಾಹ್ನ 2:30 ತನಕ ಸಮಯವನ್ನು ತೆಗೆದುಕೊಂಡ್ರು. 2:30ಗೆ ಮತ್ತೆ ವಿಚಾರಣೆ ಶುರುವಾಯಿತು. ಇದೀಗ